ವೆಲ್ಕಮ್ ಟು ಲಾಜಿಕಲ್ ಮಾಸ್ಟರ್ಮೈಂಡ್ ಯೂಟ್ಯೂಬ್ ಚಾನಲ್. ನೀವು ಕೇಳಿದ ಹಾಗೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ನಾಳೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಹಾಕ್ತೇನೆ ಅಂತ. ಆದರೆ ಇವತ್ತೇ ಹಾಕಬೇಕಿತ್ತು, ಆದರೆ ಸ್ವಲ್ಪ ಲೇಟ್ ಆಯಿತು. ಈಗ ಹಾಕ್ತಾ ಇದ್ದೇನೆ. ಬನ್ನಿ, ಸಮಯ ವೇಸ್ಟ್ ಮಾಡೋದು ಬೇಡ. ಮತ್ತೆ ಇನ್ನೊಂದು, ಈ 2 ಮಾರ್ಕ್ಸಿನ ಕ್ವಶನ್ ಒಳಗೆ 10 ಪ್ರಶ್ನೆ ಮಾತ್ರ ಇದನ್ವ ಬರ್ತವೆ. 110% ಮಾಡಿ ಹೇಳ್ತೀನಿ, ಬೇಕಾದ್ರೆ ನೋಡಿದೆ ನೀವು. ಇದಕ್ಕೆ ಅಲ್ಲಿ ಮಟ್ಟ ಲೈಕ್ ಕೊಡಕ್ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ ಇದನ್ನು ಕ್ವಶನ್ ಅದ ಬಂದಿದ್ರೆ ಕನ್ಫರ್ಮ್ ಆಗಿ ನೀವು ಬಂದಿದ್ದಕ್ಕೆ ವಾಪಸ್ ಬಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಾ ಹೇಳಿದ್ದಕ್ಕೆ ಒಪ್ಪುದಾದ್ರೆ ಬರ್ರಿ ನೋಡೋಣ. ಮಾರ್ಕಸ್ ನಮ್ಮ 20 ಮಾರ್ಕಸ್ ನಮ್ಮ ಕಿಶೆದಾಗದ ಅಂತ ನೋಡೋಣ. 2 ಮಾರ್ಕಸ್ನಾಗ 1ನೇ ಕ್ವಶನ್, ಹಣದ ಮಾರುಕಟ್ಟೆ ಅಥವಾ ಹಣದ ಪೇಟೆ ಎಂದರೇನು ಅಂತ ಕೇಳೋದು. ಕಾಣಂಗಿಲ್ಲಲ್ಲ, ಇಷ್ಟು ನೋಡಿ, ಕಾಣುತ್ತಲ್ಲ. ಹಣದ ಮಾರುಕಟ್ಟೆ ಎಂದರೆ ಇದು ಒಂದು ಅಲ್ಪಾವಧಿ ಪ್ರಕ್ರಿಯೆಯಾಗಿದೆ ಮತ್ತು ಹಣಕಾಸು ಮಾರುಕಟ್ಟೆಯ ಒಂದು ಅಂಗವಾಗಿದೆ. ಇದರ ಮೂಲಕ ನಗದು ಹಣದ ಇಲ್ಲವೇ ಹೊಣೆಗಾರಿಕೆಯ ಕೊರತೆಯನ್ನು ನೀಗಿಸಿ ಇದರಿಂದ ಸ್ವಲ್ಪ ಪ್ರಮಾಣದ ಪ್ರತಿಫಲವನ್ನು ಪಡೆಯುವ ಪ್ರಕ್ರಿಯೆಯಾಗಿದೆ. ಇದು ಏನಂತ ಅಂತಂದ್ರ, ಇದು ಒಂದು ಹಣಕಾಸಿನ ಮಾರುಕಟ್ಟೆಯ ಒಂದು ಅಂಗ, ಹೌದಾ? ಇದು ಒಂದು ಅಲ್ಪಾವಧಿ ಪ್ರಕ್ರಿಯೆ, ಅಂದ್ರೆ 1 ವರ್ಷದ ಒಳಗ ಮುಗಿದು ಬಿಡ್ತಾವಿಲ್ಲ ಅಂತಂದ್ರೆ ಯಾರಿಗಾರ ಹಣದ ಕೊರತೆ ಇತ್ತಂದ್ರೆ ಅವರಿಗೆ ನಾವು ಹಣ ಕೊಡೋದು, ಅದ್ರ ಮ್ಯಾಗ ಒಟ್ಟು ಬಡ್ಡಿ ಪಡ್ಕೋತೇವೆ. ಅದನ್ನ ಇದು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಾವ. ಎರಡನೆಯದು, ಬಂಡವಾಳ ಮಾರುಕಟ್ಟೆ ಎಂದರೇನು? ಇದು ಕೂಡ ಹಣಕಾಸಿನ ಮಾರುಕಟ್ಟೆಯ ಒಂದು ಅಂಗ. ಇದು ಅಲ್ಪಾವಧಿಯಲ್ಲಿದೆ. ದೀರ್ಘಾವಧಿ ಮಾರುಕಟ್ಟೆ ಎಂದು ಕರೆಯುತ್ತಾರೆ ಇದನ್ನ. ಇದರಲ್ಲಿ ಸಾಲ, ಲೇವಾದೇವಿ ಇತ್ಯಾದಿ ವ್ಯವಹಾರಗಳು ನಡೀತಾವ. ಇದನ್ನು ಬಂಡವಾಳ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಹಿಂಗ ನಡೀತಾವಲ್ಲ, ಈ ಸಾಲ ಕೊಡ್ತಾರ, ಲೇವಾದೇವಿ ವ್ಯವಹಾರ ನಡೀತಾವ, ಇಂಥವೆಲ್ಲ ಬಂಡವಾಳ ಮಾರುಕಟ್ಟೆ ಅಂತ ಕರೀತಾರೆ. ಇದ್ರ ಮತ್ತೆ 2 ವಿಧ ಬರ್ತವೆ, ಒಂದು ಪ್ರಾಥಮಿಕ, ಒಂದು ದ್ವಿತೀಯ ಮಾರುಕಟ್ಟೆ ಅಂತ. ಅದ ಪ್ರಾಥಮಿಕ ಮಾರುಕಟ್ಟೆ ಅಂತಂದ್ರ ಇದು ಬಂಡವಾಳ ಮಾರುಕಟ್ಟೆಯ ಒಂದು ಅಂಗ, ಹೌದಾ ತಾನೆ? ಹೊಸ ಷೇರುಗಳು, ಬಾಂಡುಗಳು ಮತ್ತು ಇತರೆ ಭದ್ರತೆಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಅಥವಾ ಬಿಡುಗಡೆ ಮಾಡಿದ ಮಾರುಕಟ್ಟೆಯನ್ನು ಪ್ರಾಥಮಿಕ ಮಾರುಕಟ್ಟೆ ಅಂತ ಕರೀತಾರೆ. ಈಗ ಯಾವುದೋ ಹೊಸ ಕಂಪನಿ ಷೇರನ್ನ ಮಾರ್ಕೆಟಿಗೆ ಹಾಕ್ಬೇಕಂದ್ರ ಫಸ್ಟ್ ಬಿಡುದ ಈ ಐಪಿಒ FPO ಅಂತ ಬರ್ತಾವಲ್ಲ, ಅದ್ರ ಒಳಗೆ ಅವೆಲ್ಲ ಬರ್ತವು, ಈ ಪ್ರಾಥಮಿಕ ಮಾರುಕಟ್ಟೆ ಒಳಗೆ ಬರ್ತವೆ. ಇನ್ನು ದ್ವಿತೀಯ ಮಾರುಕಟ್ಟೆಯನ್ನು ವಿವರಿಸಿ ಅಂತ ಕೇಳ. ಇದು ಬಂಡವಾಳ ಮಾರುಕಟ್ಟೆ ಒಂದು ಅಂಗ, ಹೌದಾ? ಸಾಮಾನ್ಯವಾಗಿ ಗೊತ್ತೈತಿ. ಈ ನಾವು ಪ್ರಾಥಮಿಕ ನೋಡಿದ್ವಿ, ಹೊಸತಾಗಿ ಬಿಡುದು. ಬಟ್ ಈ ದ್ವಿತೀಯದೊಳಗ ಇದರಲ್ಲಿ ಈಗಾಗಲೇ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ ಷೇರುಗಳನ್ನು ಸಾರ್ವಜನಿಕರು ಅಥವಾ ಹೂಡಿಕೆದಾರರು ಖರೀದಿಸುವುದು, ಮಾರಾಟ ಮಾಡುವುದನ್ನು ದ್ವಿತೀಯ ಅಥವಾ ಷೇರು ಮಾರುಕಟ್ಟೆ ಎಂದು ಕರೆಯುತ್ತಾರೆ. ದ್ವಿತೀಯ ಮಾರುಕಟ್ಟೆನ ಷೇರು ಮಾರುಕಟ್ಟೆ. ಇವೆಲ್ಲಿ ನಡೀತಾವು? ಹೂಡಿಕೆದಾರರು ನಡುವು, ಒಬ್ಬ ಸೇಲ್ ಮಾಡ್ತಾನ, ಒಬ್ಬ ತಗೋತಾನ, ಹಂಗಾಗಿ ಬೈಯರ್ಸ್ಗಳು ಜಾಸ್ತಿ ಇದ್ದು ರೇಟ್ ಜಾಸ್ತಿ ಆಗುತ್ತೆ, ಸೆಲ್ಲರ್ಸ್ಗಳು ಜಾಸ್ತಿ ಇರುತ್ತೆ, ರೇಟ್ ಕಡಿಮೆ ಆಗುತ್ತೆ, ಇಷ್ಟ. ಇಲ್ಲಿ ಪ್ರತಿಫಲವು ಹೂಡಿಕೆದಾರರಿಗೆ ದೊರೆಯುತ್ತದೆ, ಕಂಪನಿಗೆ ನೇರವಾಗಿ ದೊರೆಯಂಗಿಲ್ಲ. ಪ್ರಾಥಮಿಕದೊಳಗೆ ಕಂಪನಿಗೆ ನೇರವಾಗಿ ದೊರೆತು ಬಿಡುತ್ತೆ, ಅವರ ಬೆಲೆ ನಿರ್ಧಾರ ಮಾಡ್ತದ. ಅದೆಲ್ಲ ಬರ್ತಾ 5 ಮಾರ್ಕ್ಸ್ ಕೇಳ್ತದವನ್ನ. ಷೇರುಗಳು ಎಂದರೇನು ನೋಡ. ಷೇರು ಮಾರ್ಕೆಟ್ ಒಳಗೆ ಷೇರು ಅಂದ್ರೆ ಏನಂತ ಕೇಳ ಪ್ರಶ್ನೆ. ಕಂಪನಿಗಳು ತನ್ನ ಬಂಡವಾಳವನ್ನು ಸಣ್ಣ ಮತ್ತು ಸಮಾನ ಗಾತ್ರದಲ್ಲಿ ಭಾಗಿಸುವ ಅಥವಾ ವಿಭಾಗಿಸಿದ ತುಂಡುಗಳನ್ನು, ಪ್ರತಿಯೊಂದು ತುಂಡುಗಳು ಒಂದೊಂದು ಸೇರಿದ್ದಂತೆ, ಅವುಗಳನ್ನು ಷೇರುಗಳು ಎಂದು ಕರೆಯುತ್ತಾರೆ. ಇವುಗಳನ್ನು ಖರೀದಿಸುವವರನ್ನು ಷೇರುದಾರರು ಎಂದು ಮತ್ತು ಆ ಕಂಪನಿಯ ಭಾಗಶಃ ಮಾಲೀಕರು ಎಂದು ಕರೆಯುತ್ತಾರೆ. ಇವನು ಯಾರು ಖರೀದಿ ಮಾಡ್ತಾರ ಅವ್ರನ್ನ ಷೇರುದಾರ. ಮತ್ತ ಯಾವ ಕಂಪನಿ ಇವ ತಗೊಂಡಿರ್ತಾನ ಆ ಕಂಪನಿಗೆ ಇವ ಭಾಗಶಃ ಮಾಲೀಕನಾಗುತ್ತಾನ. ಇನ್ನು ಹಕ್ಕಿನ ಷೇರುಗಳು, ಹಕ್ಕು ಅದಲ್ಲ, ಹಕ್ಕಂದ್ರೆ ಗೊತ್ತಾಗತ್ತೆ ನಮ್ಗ, ಹೌದು ತಾನೆ? ಒಂದು ಹೊಸ ಕಂಪನಿ ಏನಾದ್ರು
ತನ್ನ ಷೇರನ್ನು ಬಿಡುಗಡೆ ಮಾಡುವಾಗ, ಹೊಸ ಕಂಪನಿ ಅಲ್ಲ, ಹೊಸ ಷೇರುಗಳನ್ನು ಬಿಡುಗಡೆ ಮಾಡುವಾಗ ಈಗಾಗಲೇ ಏನಿರ್ತದಲ್ಲ ಷೇರುದಾರರು ಅವ್ರಿಗೆ ಖರೀದಿ ಮಾಡಕ್ ಅವಕಾಶ ಕಲ್ಪಿಸೋದು ಕೊಟ್ಟ ನೋಡ್ಬೇಕ. ಕಂಪನಿಗಳು ಹೊಸ ಷೇರುಗಳನ್ನು ಬಿಡುಗಡೆ ಮಾಡಿದಾಗ ಈಗಾಗಲೇ ಇರುವ ಷೇರುದಾರರಿಗೆ ಅವುಗಳನ್ನು ಖರೀದಿಸಲು ಅವಕಾಶ ಕಲ್ಪಿಸುವುದು. ಇದನ್ನು ಹಕ್ಕಿನ ಷೇರುಗಳು ಎಂದು ಕರೆಯುತ್ತಾರೆ. ಇವುಗಳನ್ನು ಹಕ್ಕಿನ ಷೇರು ಎಂದು ಕರೆಯುತ್ತಾರೆ. ಇನ್ನು ಇವಳದ್ದು ಬೋನಸ್ ಷೇರುಗಳು. ಈ ಕಂಪನಿಗಳು ಇರ್ತಾವ, ತಮ್ಮ ಹೆಚ್ಚುವರಿ ಷೇರುಗಳನ್ನು ಬಿಡುಗಡೆ ಮಾಡ್ಬೇಕಂತ ಅನ್ಕೋತಾವ. ಅವನೇನ್ ಮಾಡ್ಬಿಡುದು, ಈಗ ಆಲ್ರೆಡಿ ಷೇರುದಾರರು ಇರ್ತಾರೆ ಕಂಪನಿಗೆ, ಅವರಿಗೆ ಉಚಿತವಾಗಿ ಕೊಟ್ಟು ಬಿಡುದು. ಅವ್ರು ತಗೊಂಡಿರ್ತಾರಲ್ಲ ಆ ಒಂದು ಆಧಾರದ ಮ್ಯಾಗ, ಅದಕ್ಕೆ ಹಿಂಗ್ ಕರೀತಾರೆ. ಕಂಪನಿಗಳು ತಮ್ಮ ಹೆಚ್ಚುವರಿ ಷೇರುಗಳನ್ನು ತನ್ನ ಷೇರುದಾರರಿಗೆ ಉಚಿತವಾಗಿ ನೀಡುವುದು. ಎಂಟನೇದು ಭದ್ರತೆಗಳ ಪಟ್ಟಿ. ಅಂದ್ರ ಕಂಪನಿಯ ಷೇರುಗಳು ಅಥವಾ ಭದ್ರತೆಗಳನ್ನು ಅಥವಾ ಷೇರುಗಳು ಮತ್ತು ಭದ್ರತೆಗಳನ್ನು ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಣಿ ಮಾಡಿಸುವುದನ್ನು ಭದ್ರತೆಗಳ ಪಟ್ಟಿ ಎಂದು ಕರೆಯುತ್ತಾರೆ. ಇದಾದ ನಂತರ ಷೇರುಗಳು ಮತ್ತು ಭದ್ರತೆಗಳು ಮಾರಾಟ ಮತ್ತು ಖರೀದಿ ಮಾಡಲು ಅನುಮೋದನೆ ಮಾಡದಂತೆ ಮತ್ತು ಮಾರಾಟ ಖರೀದಿ ನಡೀತವು. ಇನ್ನ ಭದ್ರತೆಗಳ ಅಪಟ್ಟಿ ಬೇರೆ, ಪಟ್ಟಿ ಬೇರೆ. ಈ ಅಪಟ್ಟಿ ಅಂದ್ರ ಇಲ್ಲಿ ಏನು ಮಾಡಿರ್ತದಲ್ಲ, ಭದ್ರತೆಗಳು ಮತ್ತು ಷೇರುಗಳನ್ನು ನೋಂದಣಿ ಮಾಡಿರ್ತದ, ಇದ್ರಾಗ ಏನ್ ಮಾಡುದು, ನೋಂದಣಿ ಮಾಡಿದ ಪಟ್ಟಿಯಿಂದ ತೆಗೆದು ಹಾಕುದು, ಅದಕ್ಕೆ ಆ ಪಟ್ಟಿ ಅಂತ ಕರೀತದೆ. ಷೇರುಗಳ ಯಾದೀಕರಣ ಎಂದರೇನು ನೋಡು. ಕಂಪನಿಯ ಷೇರುಗಳನ್ನು ಷೇರು ವಿನಿಮಯ ಕೇಂದ್ರಗಳಲ್ಲಿ ನೋಂದಾಯಿಸುವುದು. ಷೇರುಗಳು ಮತ್ತು ಭದ್ರತೆಗಳು ಅಂತ ಬಂದಾಗ ಭದ್ರತೆಗಳ ಪಟ್ಟಿ ಬರುತ್ತೆ. ಇಲ್ಲೇ ಷೇರುಗಳು ಅಂತ ಎಕ್ಸಾಕ್ಟ್ ಆಗಿ ಷೇರುಗಳು ಅಂತ ಅಷ್ಟ ಬಂದಾಗ, ಸ್ಟಾಕ್ ಅಂತ ಅಷ್ಟ ಬಂದಾಗ ಯಾದೀಕರಣ. ಇನ್ನ ತೆರವುಗೊಳಿಸಿದ ಯಾದೀಕರಣ ಅಂದ್ರೆ ಗೊತ್ತಾಗಿರ್ಬೇಕಲ್ಲ ನಿಮಗೆ ಏನಂತ ಗೊತ್ತಾ, ಅದ ಏನಂದ್ರೆ ನೋಂದಾಯಿಸಿರುವ ಷೇರುಗಳನ್ನು ತೆಗೆದು ಹಾಕುವುದು. ಈಗಾಗಲೇ ನೋಂದಣಿ ಮಾಡ್ತದ, ನೋಂದಣಿ ಆದಂತ ತೆಗೆದೋಗಿರ್ತದ, ಲಿಸ್ಟ್ ಆಗಿದ್ದು ತೆಗೆದೋಗಿರ್ತದ. ನ್ಯಾಯಯುತ ಹಂಚಿಕೆ. ಕಂಪನಿಗಳು ಹೂಡಿಕೆದಾರರಲ್ಲಿ ಹೂಡಿಕೆದಾರ ಏನೇನು ಕಳಿಸಿರ್ತದಲ್ಲ ಅರ್ಜಿಗಳನ್ನು, ಅವುಗಳಿಗೆ ಅನುಗುಣವಾಗಿ ಯಾವುದೇ ತಾರತಮ್ಯವಿಲ್ಲದೆ ಷೇರುಗಳನ್ನು ಹಂಚುವ ಪ್ರಕ್ರಿಯೆಯಾಗಿದೆ. ಹೀಗಾಗಿ ಯಾವುದೋ ಒಬ್ಬೊಬ್ರು ಕಳಿಸಿರ್ತಾರೆ, ಏನೋ ಷೇರ್ ಖರೀದಿ ಮಾಡ್ಬೇಕು, ಅವ್ರಿಗೆ ಅಪ್ಲಿಕೇಶನ್ ಹೋಗುತ್ತೆ. ಆ ಅಪ್ಲಿಕೇಶನ್ಗೆ ಅನುಗುಣವಾಗಿ ಇವರು ತಮ್ಮ ಕಡೆ ಇದ್ದಂಥ ಷೇರನ್ನ ಅವ್ರಿಗೆ ಕೊಡ್ತಾ ಹೋಗ್ಬೇಕು. ಅದನ್ನ ಬಿಟ್ಟು 10 ಕೆಳನ 9 ಕೊಟ್ಬಿಡೋನು, 1 ಕೆಳನ 10 ಕೊಟ್ಬಿಡೋನು, ಈ ತರ ಮಾಡಕ್ ಬರಂಗಿಲ್ಲ. ಇನ್ನ ಷೇರು ದಲ್ಲಾಳಿ, ಸ್ಟಾಕ್ ಬ್ರೋಕರ್ ಅಂದ್ರೆ ಯಾರು ಅಂತ ಕೇಳ. ಷೇರು ವಿನಿಮಯ ಕೇಂದ್ರಗಳಲ್ಲಿ ನೋಂದಣಿಯಾದ ರಿಜಿಸ್ಟರ್ ಆದ ಹೂಡಿಕೆದಾರರ ಪರವಾಗಿ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಹೀಗೆ ಎನ್ನುವುದು. ಉದಾಹರಣೆಗೆ ಗ್ರೋ, ಏಂಜಲ್ ಒನ್ ಇಂಥ. ಇನ್ನು ಮರ್ಚೆಂಟ್ ಬ್ಯಾಂಕರ್, ಕಂಪನಿಗಳ ಷೇರುಗಳು, ಬಾಂಡುಗಳು, ಭದ್ರತೆಗಳನ್ನು ಬಿಡುಗಡೆ ಮಾಡಲು ಹಣಕಾಸು ಸಲಹೆ ನೀಡುವ ಮಧ್ಯವರ್ತಿಯನ್ನು ಹೀಗೆಂದು ಕರೆಯುತ್ತಾರೆ. ಮರ್ಚೆಂಟ್ ಬ್ಯಾಂಕರ್ ಏನ್ ಮಾಡ್ತಾನೆ, ಕಂಪನಿಗೆ ಸಂಬಂಧಪಟ್ಟಂಗ ಕಂಪನಿಯ ಪರವಾಗಿನ ಕೆಲಸ ಮಾಡ್ತಾನೆ ಮರ್ಚೆಂಟ್ ಬ್ಯಾಂಕರ್. ಇನ್ನು ಮುಕ್ತ ಕೂಗು ವ್ಯವಸ್ಥೆ. ಇದು ಒಂದು ಸಾಂಪ್ರದಾಯಿಕ ಟ್ರೇಡಿಂಗ್ ವ್ಯವಸ್ಥೆ ಆಗತ್ತಂತ. ಇಲ್ಲಿ ದಲ್ಲಾಳಿಗಳು, ಖರೀದಿದಾರರು, ಮಾರಾಟಗಾರರು ನೇರವಾಗಿ ಷೇರುಗಳ ಖರೀದಿ ಮತ್ತು ಮಾರಾಟ ಮಾಡುತ್ತಾರೆ. ಅಂದ್ರ ಖರೀದಿ ಮಾಡೋದು, ಮಾರಾಟ ಮಾಡೋದು, ಬೈ ಮಾಡೋದು ಮತ್ತೆ ಸೆಲ್ಲರ್ಸ್ಗಳು ನೇರವಾಗಿ ಸ್ಟಾಕ್ಸ್ನ ಬೈನು ಮಾಡ್ತಾರೆ, ಮಾರಾಟ ಅಂದ್ರೆ ಸೆಲ್ ಮಾಡ್ತಾರೆ. ಇಲ್ಲಿ ಕೈ ಸನ್ನೆಗಳ ಮೂಲಕ ವ್ಯವಹಾರ ನೀಡುತ್ತದೆ. ಅಂದ್ರೆ ದಲ್ಲಾಳಿಗಳು ಏನ್ ಮಾಡ್ತಾರೆ, ತಮ್ಮ ಕೈ ಸನ್ನೆಗಳ ಮೂಲಕ ಅಮೌಂಟ್ ಅನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಪರದೆ ಆಧಾರಿತ ವ್ಯವಸ್ಥೆ. ಇದು ಒಂದು ವಿದ್ಯುನ್ಮಾನ ಪ್ಲಾಟ್ಫಾರ್ಮ್ ಆಗಿದೆ. ಇದು ವಿದ್ಯುತ್ ಚಾಲಿತವಾಗಿದ್ದು ಅಂತ ಹೇಳ್ಬೋದು. ಇದು ಒಂದು ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ ಆಗಿದೆ. ಇಲ್ಲಿ ವ್ಯವಹಾರವನ್ನು ನೇರವಾಗಿ ನಡೆಸಬೇಕಂದ್ರೆ ಕಂಪ್ಯೂಟರ್ ಅನ್ನು ಬಳಸ್ತಾರೆ. ಡಿಮ್ಯಾಟ್ ಅಕೌಂಟ್ ಇದ್ದೇ ಇರುತ್ತೆ. ಮಾರ್ಕೆಟ್ ಒಳಗೆ ಹೋಗ್ಕೊಂಡು ಡಿಮ್ಯಾಟ್ ಅಕೌಂಟ್ ಬೇಕು. ಭೌತಿಕ ರೂಪದಲ್ಲಿರುವ ಷೇರುಗಳು ಮತ್ತು ಭದ್ರತೆಗಳನ್ನು ವಿದ್ಯುನ್ಮಾನ ರೂಪದಲ್ಲಾಗಿ ಅಂದ್ರೆ ಉದಾಹರಣೆ ಕೊಡ್ಬೋದು. ಈಗ ಷೇರುಗಳನ್ನ ನಾವೇನು ಪರ್ಚೇಸ್ ಮಾಡಿದ್ವಿ ಅಂದ್ರೆ ನಮ್ಮ ಕಡೆ ಇದ್ದಂತ ಹೌದೇನು ಪ್ರಶ್ನೆ ಬರ್ತಿದ್ದು, ನಮ್ಮ ಕಡೆ ಸಾಂಪ್ರದಾಯಿಕವಾಗಿ ಕಾಗದ ರೂಪದಲ್ಲಿ
ಬರ್ತಿತ್ತು ಪ್ರಮಾಣ ಪತ್ರ. ಈ ಸತಿ ಹಂಗಿದೆ, ಈ ತರ ಈಗ ಹಂಗಿರಂಗಿಲ್ಲ. ನಮ್ ಡಿಮ್ಯಾಟ್ ಅಕೌಂಟ್ ಒಳಗೆ ಸೇವ್ ಅಕ್ಕವು. ಭೌತಿಕರಣ ಅಂತೇನೆ. ವಿದ್ಯುನ್ಮಾನ ರೂಪದಲ್ಲಿರುವ ಷೇರುಗಳು ಮತ್ತು ಬಂಡವಾಳ ಮತ್ತು ಭದ್ರತೆಗಳನ್ನು ಭೌತಿಕ ರೂಪಕ್ಕೆ ಭೌತಿಕ ವ್ಯಾಪಾರ. ಸ್ಟಾಕ್ಗಳ ಬೈ ಮಾಡುವುದು ಮತ್ತು ಸೆಲ್ ಮಾಡುವುದನ್ನು ಭೌತಿಕ ರೂಪದಲ್ಲಿ ಪ್ರಮಾಣ ಪತ್ರಗಳ ಮೂಲಕ ವ್ಯವಹಾರ ನಡೆಸುವುದು, ಮತ್ತು ಇದು ಒಂದು ಸಾಂಪ್ರದಾಯಿಕ ವಿಧಾನವಾಗಿದೆ. ಇನ್ನು ಈ ಸ್ಟಾಕ್ನ ಬೈ ಮಾಡೋದು ಮತ್ತು ಸೆಲ್ ಮಾಡೋದು ಮಾಡ್ತೇವೆ. ಆಳು ಮುಂದೆ ಅದನ್ನ ಹೆಂಗ್ ಮಾಡೋದು, ಒಂದು ಕಾಗದದ ರೂಪದಲ್ಲಿ, ಅಂದ್ರೆ ಸಾಂಪ್ರದಾಯಿಕವಾಗಿ ಮಾಡ್ಬೇಕು. ಅದಕ್ಕೆ ಭೌತಿಕ ವ್ಯಾಪಾರ ಅಂತ ಕರೀತದ. ಆಲ್ಮೋಸ್ಟ್ ಇವೆಲ್ಲ ಬಾಂಬೆ ಒಳಗೆ ನಡಿಬೋದು. ಇನ್ನು ಇಂಟರಾಡೇ ಅಂದ್ರೆ ಗೊತ್ತಾಗಿರ್ತೈತಿ, ಎಷ್ಟೋ ಮಾಡಿದ್ರು ಇರ್ತೀವಿ. ಒಂದೇ ದಿನದಲ್ಲಿ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವುದನ್ನು ಇಂಟ್ರಾಡೇ ಅಥವಾ ಒಂದು ದಿನದ ವ್ಯಾಪಾರ ಎಂದು ಕರೀತಾರೆ. ಇನ್ನು ವ್ಯಾಪಾರ ಹೆಚ್ಚಂದ್ರೆ ಗೊತ್ತಾಗಿರುತ್ತೆ. ವ್ಯಾಪಾರ ಮಾಡ್ಬೇಕಂತ ತಗೊಳ್ಳುವಂತ ವೆಚ್ಚ ಯಾವ್ಯಾವು, GST, ದಲ್ಲಾಳಿ ವೆಚ್ಚ ಇರ್ತಾವಲ್ಲ ಅವು. ಇನ್ನು ಷೇರು ಮಾರುಕಟ್ಟೆಯ ಸೂಚ್ಯಂಕಗಳು ಇವೆ: ಸೆನ್ಸೆಕ್ಸ್, ನಿಫ್ಟಿ 50, S&P, ಸೆನ್ಸೆಕ್ಸ್ ಇಂಥವು. ಅಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇರುವ ಅಥವಾ ಆಗುವ ವ್ಯವಹಾರದ ಪ್ರಮಾಣ ಮತ್ತು ಇತರೆ ಆಗುಹೋಗುಗಳನ್ನು ತೋರಿಸುವ ರೇಖೆಯನ್ನು ಹೀಗೆನ್ನುವುದು, ಮತ್ತು ಇದು ಸಂಖ್ಯಾಶಾಸ್ತ್ರಗಳಿಗನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು 23ಕ್ಕೆ ಬಂದಿ ನೋಡುವ ಮಗಳು ಹೆಂಗ್ ಬಂದಿ ಅಂತನೂ ಗೊತ್ತಾಗಲಿಲ್ಲ. ಮಾರುಕಟ್ಟೆಯ ಬಂಡವಾಳೀಕರಣ. ಕಂಪನಿಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನು ಬಂಡವಾಳೀಕರಣ ಎಂದು ಕರೆಯುತ್ತಾರೆ. ಈ ಬಂಡವಾಳೀಕರಣವನ್ನು ಕಂಡುಹಿಡಿಯಬೇಕಲ್ಲ, ಸೂತ್ರ 2 ಮಾರ್ಕ್ ಸಿಕ್ಕ ಹೇಳ್ಬೋದು. ಕೇಳಿದಂದ್ರೆ ಈ ತರ: ಷೇರುಗಳ ಬೆಲೆ ಪ್ರತಿ ಸ್ಟಾಕ್ ಬೆಲೆ ಇಂಟು ಒಟ್ಟು ಷೇರುಗಳ ಸಂಖ್ಯೆ. ಅಂದ್ರೆ ಟೋಟಲ್ ಆಗಿ ಎಷ್ಟದಾವು, ಟೋಟಲ್ ಸ್ಟಾಕ್ ನಂಬರ್ ಆಫ್ ಟೋಟಲ್ ಸ್ಟಾಕ್ಸ್ ಇಂಟು ಮಾಡಿದ್ರೆ ನಮ್ಗೇನ್ ಸಿಗುತ್ತೆ, ಬಂಡವಾಳೀಕರಣ. ಆ ಕಂಪನಿಯ ಬಂಡವಾಳ ನಮ್ಗೆ ಸಿಕ್ಕ ಬಿಡುತ್ತೆ ಅವಾಗ. ಇನ್ನು ಸಮಾನ ತೂಕದ ಸೂಚ್ಯಂಕ. ಸೂಚ್ಯಂಕದಲ್ಲಿ ಇರುವ ಪ್ರತಿಯೊಂದು ಕಂಪನಿಯ ಷೇರುಗಳಿಗೂ ಸಮಾನ ಪ್ರಾಮುಖ್ಯತೆ ನೀಡುವ ಸೂಚ್ಯಂಕ. ಈಗ ನನ್ನ ಕಡೆ ನಂದು ಒಂದು ಕಂಪನಿ ಐತಿ, ನಿಂದು ಒಂದು ಕಂಪನಿ ಐತೆ. ನಿನ್ನ ಕಂಪನಿಯಾಗ ಏನೇನು ಆಗು ಹೋಗಕ್ಕೋ ಅದನ್ನ ತೋರಿಸೋದು, ನನ್ನ ಕಂಪನಿಯಾಗ ಆಗು ಹೋಗುಗಳನ್ನು ತೋರ್ಸಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಂಗೆ ಎರಡು ತೋರಿಸ್ಲೇಬೇಕಾಗತ್ತೆ, ತೋರಿಸಬೇಕು. ಅಂತ ತೋರಿಸೋದಕ್ಕೆ ಸಮಾನ ಸೂಚ್ಯಂಕ ಅಂತ ಐತೆ. ಉದಾಹರಣೆ, ನಿಫ್ಟಿ 50 ಅಂದ್ರೆ 100 ಟಾಪ್ 50 ಕಂಪನಿಗಳನ್ನು ನೋಡ್ಬೇಕಾದ್ರೆ 50 ಕಂಪನಿಗಳನ್ನು ಸರಾಸರಿ ತೆಗೆದು ತನ್ನ ಒಂದು ಸೂಚ್ಯಂಕನ ತೋರಿಸ್ಬೇಕು. ಇನ್ನು ಸೆನ್ಸೆಕ್ಸ್ 30 ಕಂಪನಿದು ತೋರಿಸ್ಬೇಕು. ಅದನ್ನ ಬಿಟ್ಟು ನಾ ಇಲ್ಲ 20 ಕಂಪನಿದಷ್ಟು ತೋರಿಸ್ತೇನೆ ಅಂದ್ರೆ ನಡೆಯಂಗಿಲ್ಲ. ಇನ್ನು ಸ್ಥಿರ ಬೆಲೆ. ಕಂಪನಿಯು ತನ್ನ ಷೇರುಗಳನ್ನು IPOಗಳಿಗೆ ಅಥವಾ ಹೊಸದಾಗಿ ಬಿಡುಗಡೆ ಮಾಡುವಾಗ ಮೊದಲೇ ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ಅದಕ್ಕೆ ಸ್ಥಿರ ಬೆಲೆ ಅಂತ ಕರಿತೀವಿ. ಸ್ಥಿರ ಬೆಲೆ ಅಂದ್ರೆ ಗೊತ್ತೈತಿ, ನಿರ್ಧಾರ ಮುಗಿಸಂಗಿಲ್ಲ. ಡೈನಾಮಿಕ್ ಪ್ರೆಸ್ ಬಾಂಡ್ ಬಹಳ ವಿಚಿತ್ರ ಐತಲ್ಲ ಹೇಳ್ತದ. ಅದು ಸ್ಟಾಕ್ ಮಾರ್ಕೆಟ್ನಾಗ ಇರೋದು. ಇದೇನು ವಿಚಿತ್ರ ಅಲ್ಲ, ಹೊಸದೇನಲ್ಲ. ಒಂದು ಕಂಪನಿಯ ಷೇರುಗಳ ಬೆಲೆಯ ನಿಯಂತ್ರಣ ಅಂದರೆ ಷೇರು ವಿನಿಮಯ ಕೇಂದ್ರಗಳು ಷೇರುಗಳ ಬೆಲೆಯು ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಇರಬೇಕೆಂದು ಮತ್ತು ಅದನ್ನು ದಾಟಿ ಮೇಲೆ ಅಥವಾ ಕೆಳಗೆ ಅತಿಯಾಗಿ ಇಳಿಯದಂತೆ ನೋಡಿಕೊಳ್ಳಲು ನಿಗದಿಪಡಿಸಿದ ಬೆಲೆಗೆ ಹಿಂಗೆನ್ನುವುದು. ಅಂದ್ರೆ ಒಂದು ಸ್ಟಾಕ್ ಅತಿ ಹೆಚ್ಚು ಪೂರ್ತಿ ಲಾಸ್ನಾಗ ಹೋಗ್ಬೋದು, ಅಗದಿ ಹೈಗೂ ಹೋಗ್ಬಾರ್ದು. ಅಂದ್ರೆ ಒಂದಿಷ್ಟು ನಿರ್ದಿಷ್ಟವಾದ ಹೈಗೆ ಒಂದು ಬೆಲೆ, ಲೋಗೆ ಒಂದು ಬೆಲೆ ನಿರ್ಧಾರ ಮಾಡ್ತಾರೆ. ಅದರೊಳಗೆ ಅದು ಏರಿಳಿತವನ್ನು ಹಾಕಬೇಕು. ಇನ್ನು ಕಣ್ಗಾವಲು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಅದನ್ನ ಷೇರು ಮಾರುಕಟ್ಟೆಗೆ ಹೋಲಿಕೆ ಮಾಡಬೇಕಷ್ಟೆ. ಷೇರು ಮಾರುಕಟ್ಟೆಯಲ್ಲಿ ನಡೆಯುವ ವ್ಯವಹಾರಗಳನ್ನು ಮೇಲ್ವಿಚಾರಣೆ ಮಾಡಿ ಅಕ್ರಮ, ವಂಚನೆ ವ್ಯವಹಾರಗಳನ್ನು ತಡೆಯುವ ಒಂದು ಪ್ರಕ್ರಿಯೆ ಅಷ್ಟೇ. ಇನ್ನು ಕ್ಲಿಯರಿಂಗ್ ಹೌಸ್ ಹೇಳುತ್ತದೆ, ಕ್ಲಿಯರ್ ಮಾಡೋದು ಅಷ್ಟೇ. ಸೆಲ್ಲರ್ಸ್ ಅಂಡ್ ಬೈಯರ್ಸ್ ಅಥವಾ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ನಡುವೆ, ಬೈ ಮಾಡೋದು ಮತ್ತು ಸೆಲ್ ಮಾಡೋದು ನಡುವೆ ನಡೆಯುವ ಒಪ್ಪಂದ ಎಂಥವುದು? ಷೇರು ಮತ್ತು ಭದ್ರತೆಗಳು ಮತ್ತು ಹಣದ ವಿನಿಮಯವನ್ನು
ಇಂಥವಿಂಥ ವಿನಿಮಯ ಮಾಡು ಅದನ್ನು ಪೂರ್ಣಗೊಳಿಸುವ ಸಂಸ್ಥೆಗಳಿಗೆ ಕ್ಲಿಯರಿಂಗ್ ಹೌಸ್ ಅಂತ ಕರಿತೀವಿ. ಇನ್ನು ಕ್ಲೈಂಟ್ ರಿಸ್ಕ್, ಇನ್ನೀಗ ತಗೋತಾರಲ್ಲ, ನಾವು ತಗೋತೇವಲ್ಲ ಒಬ್ಬ ಗ್ರಾಹಕರಾಗಿ, ಒಬ್ಬ ಹೂಡಿಕೆದಾರನಾಗಿ, ನಾವು ಪಾವತಿಸುವುದೇ ಇರುವುದು ಅಥವಾ ನಷ್ಟವನ್ನು ಅನುಭವಿಸುವುದು ಇತ್ಯಾದಿಗಳನ್ನು ಏನಂತ ಕರೀತಾರೆ? ಕ್ಲೈಂಟ್ ರಿಸ್ಕ್. ನಮ್ಮ ರಿಸ್ಕ್ ತಾನೇ ಅವು. ಇವಾಗ ಕೊಡ್ಲಿಕ್ಕೆ ಏನಾಯ್ತು, ಮುಂದಕ್ಕೆ ಬಡ್ಡಿ ಹಾಕಿ ಕೊಡ್ತೇವೆ. ಈಗ ಮತ್ತೆ ಇಂಟ್ರಾಡೇ ಮಾಡೋ ಮುಂದೆ ಲಾಸ್ ಆಗ್ಬೋದು, ಅವೆಲ್ಲ ರಿಸ್ಕ್ ನಮ್ಮ ಕ್ಲೈಂಟ್ ರಿಸ್ಕ್ ಅಂತ ಕರೀತಾರೆ. ಓಕೆ. ಇನ್ನು ಹಣಕಾಸು ಮಾರುಕಟ್ಟೆ ಎಂದರೆ ಹಣಕಾಸು ಸಾಧನಗಳಾದ ಷೇರುಗಳು, ಬಾಂಡುಗಳು, ಡಿವೆಂಚರು ಇತ್ಯಾದಿ ಇವುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ಒಂದು ಪ್ರಕ್ರಿಯೆ ಅಷ್ಟೇ ಹಣಕಾಸು ಮಾರುಕಟ್ಟೆ. ಫಸ್ಟ್ ಅದರ ಬಗ್ಗೆ, ಲಾಸ್ಟ್ ಹಾಕಿ. ತೆರವುಗೊಳಿಸಿದ ವೆಚ್ಚ, ಷೇರುಗಳ ಬೈ ಮಾಡುವುದು ಮತ್ತು ಮಾರಾಟ ಮಾಡುವ ವ್ಯವಹಾರಗಳನ್ನು ಪೂರ್ಣಗೊಳಿಸಲು ಭರಿಸುವ ವೆಚ್ಚ. ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿದ್ರೆ ನೆಟ್ಟಗ. ತೆರವುಗೊಳಿಸಿದ ವೆಚ್ಚ. ತೆರವುಗೊಳಿಸುವುದು ಅದನ್ನ ವ್ಯವಹಾರ ಅಲ್ಲಿಗೆ ಮುಗಿಸ್ಬೇಕು. ಅಂದ್ರೆ ಒಂದು ಸ್ಟಾಕ್ನ ಬೈ ಅಥವಾ ಸೆಲ್ ಮಾಡುವಾಗ ಆ ಒಂದು ಪ್ರಕ್ರಿಯೆ ಪೂರ್ಣಗೊಳ್ಬೇಕಂದ್ರೆ ನಾವು ಬ್ರೋಕರೇಜ್ ಅಂತ ಕೊಡ್ತೀವಿ, GST ಕೊಡ್ತೀವಿ, ಇತ್ಯಾದಿ ವೆಚ್ಚಗಳನ್ನು ಕೊಡ್ತಾ ಇರ್ತೀವಿ. ಅಷ್ಟು ವೆಚ್ಚ ಕೊಟ್ಟ ಮ್ಯಾಗ ಮುಗಿದತಿ ನಮ್ಮ ಮಾರಾಟ ಒಂದು ಪೂರ್ಣಗೊಂಡ್ಬಿಡುತ್ತೆ ವ್ಯವಹಾರ. ಅದಕ್ಕೆ ತೆರವುಗೊಳಿಸಿದ ವೆಚ್ಚ ಅಂತ ಕರೀತಾರೆ. ಇನ್ನು ಸೆನ್ಸೆಕ್ಸ್, ಇದು BSE ಒಳಗೆ ಕೆಲಸ ಬಿಡುತ್ತೆ. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನನ್ನ ಪ್ರಮುಖ 30 ಕಂಪನಿಗಳ ಕಾರ್ಯಕ್ಷಮತೆಯನ್ನು ಅಳೆಯುವ ಸೂಚ್ಯಂಕವನ್ನು ಹೀಗೆ ಎನ್ನುವುದು ನೆನಪಿಟ್ಟುಕೊಳ್ಳಿ. ಸೆನ್ಸೆಕ್ಸ್ ಇಸ್ BSE ಒಳಗೆ ಕೆಲಸ ಮಾಡುತ್ತೆ. Nifty 50 ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಒಟ್ಟು 50 ಕಂಪನಿಗಳು ಟಾಪ್ ಅಂದ್ರೆ ನಮ್ಮ ಆರ್ಥಿಕತೆ ಒಳಗೆ ಅತ್ಯಂತ ಮೇಲ್ಹಂತದಲ್ಲಿರುವ 50 ಕಂಪನಿಗಳ ಕಾರ್ಯಕ್ಷಮತೆಯನ್ನು ಅಳೆಯುವ ಸೂಚ್ಯಂಕಕ್ಕೆ ಹೀಗೆಂದು ಕರೆಯುತ್ತಾರೆ. ಇನ್ನೊಂದು ನೋಡೋಣ. ಕೊನೆಯ ಒಂದು ಪ್ರಶ್ನೆ. ಮಾರ್ಜಿನ್ ವ್ಯಾಪಾರ, ಹೂಡಿಕೆದಾರನು ಒಟ್ಟು ಮೊತ್ತದ ಒಂದು ಭಾಗವನ್ನು ಪಾವತಿಸಿ ಉಳಿದ ಭಾಗವನ್ನು ದಲ್ಲಾಳಿಯಿಂದ ಪಡೆಯುವುದಕ್ಕೆ ಮಾರ್ಜಿನ್ ವ್ಯವಹಾರ ಎನ್ನುವುದು. ಅಂದ್ರ ಹೂಡಿಕೆದಾರನ ಕಡೆ ಒಂದು % ಅಷ್ಟೇ ಇರುತ್ತೆ. ಪಕ್ಕ ₹100ದಾಗ 10 ರೂಪಾಯಿ ಇವ್ನ ಕಡೆ ಇರುತ್ತೆ. ಇವ್ನ ಬಟ್ ₹100 ಬೇಕಾಗಿರ್ತೈತಿ. ಹಂಗಾಗಿ ಏನ್ ಮಾಡ್ತಾನ, ಮಾರ್ಜಿನ್ ವ್ಯಾಪಾರಕ್ಕೆ ಇಳಿತಾನ. ಇಲ್ಲಿ ನಾ 10 ರೂಪಾಯಿ ಕೊಡ್ತೀನಿ, ಉಳಿದ 90 ರೂಪಾಯಿ ನೀ ಕೊಡು, ₹100 ಆಗುತ್ತೆ. ಅದಕ್ಕೆ ಬೇಕಾದ ಬಡ್ಡಿ ಅದಾತು ಏನದಾತು ತಗೋಣಕಂತ ನೀನು ಅಂತಂದು ಅವನು ದಲ್ಲಾಳಿ ಕೊಡ್ತಾನೆ. ವ್ಯವಹಾರ ಮಾಡ್ತಾನೆ. ಬಂದ ಲಾಭ ಇವ ನೋಡ್ತಾನ, ಅವನು ನೋಡ್ತಾನ. ಅದಕ್ಕೇನು ಮಾರ್ಜಿನ್ ವ್ಯಾಪಾರ ಅಂತ ಕರೀತಾರೆ. ಇಷ್ಟ ನೋಡಿ. ಒಟ್ಟ 32 ಕ್ವಶನ್ ಅಂತೂ ಹೇಳೇನೆ. ಇದ್ರಾಗ 10 ಕ್ವಶನ್ ಅಂತೂ ನಾಳೆ ಎಕ್ಸಾಮ್ನಾಗ ಬೆಳಗ್ಗೆ 9 ಗಂಟೆಗೆ ಪಕ್ಕಾ ಇರ್ತಾವ. ಹಾಗಾಗಿ ಒಂದು ಕ್ವಶನ್ ಬಿಡ್ಲಾರ್ದು ನೀಟಾಗಿ ಓದ್ಕೊಳ್ಳಿ. ನೋಡಿ, ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇಲ್ಲಿಕಂದ್ರೆ ಲೈಕ್ ಮಾಡ್ತಿದ್ದೋ ಬಿಡ್ತಿದ್ದೋ ನಿಮಗೆ ಬಿಟ್ಟಿದ್ದು. ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ ಅಂತ ನಾ ಹೇಳ್ತೀನಿ. ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಿ.